ಮಾನ್ವಿಯಲ್ಲಿ ಗುಂಡಿ ಮುಚ್ಚುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ. ಮಾನ್ವಿ ಲೋಕೋಪಯೋಗಿ ಇಲಾಖೆ ಎಡಬಲಿ ಸಾಂವೇಲಪ್ಪನ ಕರ್ಮಕಾಂಡವಿದು. ಜನರನ್ನು ಬಲಿ ಪಡೆಯಲು ಕಾಯುತ್ತಿದ್ದಾರಾ ಎಡಬಲಿ ಸಾಂವೇಲಪ್ಪ? ಗುಂಡಿ ಮುಚ್ಚದೆ ಕಂಕರ್ ಪುಡಿ ಹಾಕಿದ ಸಾಂವೇಲಪ್ಪ. ತನಿಖೆಯಾದರೆ ಜೆಇ ಮಕ್ಸೂದ್ ಹಾಗೂ ಸಾಂವೇಲಪ್ಪ ಮುದ್ದೆ ಮುರಿಯೋದು ಗ್ಯಾರಂಟಿ. ಮಾನ್ವಿ ಪಟ್ಟಣದ ರಸ್ತೆಗಳಲ್ಲಣ್ಣವಿದು ಜನರನ್ನು ಬಲಿ ಪಡೆಯುವ ರಸ್ತೆಯಾಗಿದ್ದರಿಂದ ಲೋಕೋಪಯೋಗಿ ಕಾರ್ಯನಿರ್ವಾಹಕ ಅಭಿಯಂತರ ಸಾಂವೇಲಪ್ಪ ಹಾಗೂ ಮಕ್ಸೂದ್ ಸಾಹೇಬರು ಗುಂಡಿ ಮುಚ್ಚುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿ ಗುಳುಂ ಮಾಡಿರುವ ಆರೋಪ ಕೇಳಿಬಂದಿದೆ. ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತ, ವಾಲ್ಮೀಕಿ ವೃತ್ತ, ಬಸವ ವೃತ್ತ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ತಿರುಗಾಡಿದರೆ ಸಾಕು ಧೂಳು ಮುತ್ತಿಕೊಳ್ಳುವುದು ಪಕ್ಕಾ. ಲೋಕೋಪಯೋಗಿ ಇಲಾಖೆ ಎಡಬಲಿ ಸಾಂವೇಲಪ್ಪ ಜನರನ್ನು ಬಲಿ ಪಡೆಯುವ ಸಲುವಾಗಿ ಗುಂಡಿ ಮುಚ್ಚಿಲ್ಲವಾ ನೀವು? ಗುಂಡಿಗಳನ್ನು ತಪ್ಪಿಸುವ ಸಲುವಾಗಿ ಶಾಲಾ ಬಸ್ ಹಾಗೂ ಸರ್ಕಾರಿ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿವೆ. ಅಂದರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಸಾಂವೇಲಪ್ಪ ಗುಂಡಿ ಮುಚ್ಚದೆ ಇರುವುದಕ್ಕೆ ಅನಾಹುತವಾಗಿವೆ. ಮತ್ತೊಮ್ಮೆ ಸಾವುಗಳು ಸಂಭವಿಸಲಿ ಎಂದು ರಸ್ತೆಗಳಿಗೆ ಕಂಕರ್ ಪುಡಿ ಹಾಕಿದ್ದಾರೆಂದು ಕೆಆರ್ಎಸ್ ಪಕ್ಷದ ಮುಖಂಡರು ಆರೋಪಿಸಿದ್ದಾರೆ. ಹೆದ್ದಾರಿ ನಾವು ಎಷ್ಟೋ ಸಲ ಅಧಿಕಾರಿಗಳಿಗೆ ನಾವು ಕೇಳ್ತೀವಿ, ಸರ್ ಯಾಕೆ ಸರ್ ಇದು ಮಾನ್ವಿ ತಾಲೂಕಿನಲ್ಲಿ ಇದು ತಗ್ಗುಗಳು, ಗುಂಡಿಗಳು ಮತ್ತು ಈ ರೀತಿ ರಸ್ತೆ ಯಾಕೆ ಇದು ಸುರಕ್ಷಿತ ಇಲ್ಲ ಅಂತ ಕೇಳಕ್ಕೆ ಹೋದಾಗ, ಇಲ್ಲ ನಾವು ಮಾಡ್ತೀವಿ ಅಂತೇಳಿ ಮೊನ್ನೆ ಒಂದು ಸ್ವಲ್ಪ ಕಂಕರ್ ದಪ್ಪ ಕಂಕರ್ ಹಾಕಿದ್ರು. ಆ ಕಂಕರ್ ಹಾಕಿದಾಗ ಆ ಕಂಕರು ಕೆಲವೊಬ್ಬರಿಗೆ ತಲೆಗೆ ತಗಲ್ಯಾವ, ಒಬ್ಬೊಬ್ಬರು ಸ್ಕಿಡ್ಡಾಗಿ ಬಿದ್ದಾರ. ಮತ್ತು ಆಮೇಲೆ ಮತ್ತೆ ನಾವು ಪ್ರಶ್ನೆ ಮಾಡ್ತೀವಿ, ಏನು ಸರ್ ಅಷ್ಟು ದೊಡ್ಡ ಕಂಕರ್ಗಳು ಹಾಕಿದ್ದೀರಿ ಅಂತಂದರೆ ಅದು ಯಾವುದೋ ಡಸ್ಟ್ ಪೌಡ್ರ್ ತಂದು ಹಾಕ್ಯಾರ. ಇವಾಗ ಆ ಡಸ್ಟ್ ಪೌಡ್ರ್ ತಂದು ಹಾಕ್ಯಾರ, ಜನಗಳು ನೀವು ನೋಡಬೇಕು, ಎಲ್ಲ ಜನಗಳಾಯಿತು ಮತ್ತು ಮಾಧ್ಯಮ ಮಿತ್ರ ಆಯಿತು, ಬೇಕಾದ್ರೆ ನೀವು ನೋಡ್ರಿ ಆ ರಸ್ತೆ ತಗ್ಗುಗೆ ಹಾಕಿರುವಂಥ ಡಸ್ಟ್ ಪೌಡ್ರು ಏನಾಗಿದೆ ಅಂತಂದರೆ ಪ್ರತಿಯೊಬ್ಬ ಟೂ ವೀಲರ್ನಲ್ಲಿ ಹೋಗೋಂಥವ್ರಾಗಿರ್ಬೋದು, ನಡ್ಕೊಂತ ಹೋಗೋಂಥವ್ರಿರ್ಬೋದು, ಅಥವಾ ಸೈಕಲ್ ಮೇಲೆ ಹೋಗುವಂಥವ್ರಾಗಿರ್ಬೋದು, ಮತ್ತು ವೃದ್ಧರು ಮಕ್ಕಳಿಗೆ ಎಲ್ಲ ಅದು ಆ ಡಸ್ಟ್ ಎಲ್ಲ ಒಳಗಡೆ ಹೋಗಿ ನಮ್ಮ ದೇಹದಲ್ಲಿ ಸೇರಿಕೊಂಡು ಕೆಲವೊಂದು ರೋಗಗಳು ಬಂದ್ಬಿಟ್ಟವ್ರಿ ಆಲ್ರೆಡಿ. ಈಗ ನೋಡ್ರಿ ವಯಸ್ಸಾದವ್ರು ನೋಡ್ರಿ, ದಮ್ಮು, ಕೆಮ್ಮು, ಅಸ್ತಮ ಈ ರೀತಿ ಇದೆ. ಮಕ್ಕಳಿಗೆ ನೋಡ್ರಿ, ನೀವು ಸ್ಕೂಲ್ ಮಕ್ಕಳಿಗೆ ಹೋಗ್ತಿರ್ತಾರ, ಅವ್ರ ಪಾಪ ಅವ್ರ ಅವಸ್ಥೆ ಹೇಳ್ಬಾರ್ದು ಸರ್. ಅವ್ರ ಕಣ್ಣಾಗೆಲ್ಲ ಡಸ್ಟ್ ಹೋಗಿ ಕಣ್ಣೆಲ್ಲ ಕೆಂಪಗಾಗಿ ಹಾಸ್ಪಿಟ್ಲಿಗೆ ತೋರಿಸಿ ಬರೀ ಇದೇ ಆಗ್ಬಿಟ್ಟ ಸರ್. ನಾವು ಏನಂದ್ರೆ ನಾವು ಅವ್ರನ್ನ ಎಚ್ಚರ ಮಾಡ್ತಾ ಇರ್ತೀವಿ. ನೋಡಿ ಸರ್, ನನಗೆ ನೋಡಿ ಸರ್, ಈಗ ಈ ಎದಕ್ಕೆ ಬಂತಂದರೆ ಈ ಡಸ್ಟ್ ಸರ್, ಈ ಡಸ್ಟ್ ಪೌಡ್ರ್ ಹಾಕ್ತದಕ್ಕೆ ಕೆಮ್ಮು ಸರ್. ಈಗ ಮಾತಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ನನ್ನ ಹೆಸರು ಪಂಪಾಪತಿ ಅಡ್ಪಾದ್ ಅಂತೇಳಿ. ರಾಜ್ಯ ಹೆದ್ದಾರಿ 23 ಮಾನ್ವಿಯಲ್ಲಿ ಆಗಿರ್ತಕ್ಕಂಥ ಈ ರಸ್ತೆಯಲ್ಲಿ ಈಗಾಗಲೇ ತಮಗೆಲ್ಲ ರಾಜ್ಯ ಸುದ್ದಿ ಆಗಿದೆ. ಅಪಘಾತ ಆಗಿ ಸುಮಾರು 2 ಮಕ್ಕಳು ಬಲಿ ಪಡೆದು ಸುಮಾರು ಜನರು ಆಸ್ಪತ್ರೆ ಪಾಲಾಗಿದ್ದಾರೆ. ಇವತ್ತಿಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಮಾನ್ವಿ ನಗರದಲ್ಲಿ ಸುಮಾರು ವಿದ್ಯಾರ್ಥಿಗಳು ಅಥವಾ ಪಾಲಕರು ಮಕ್ಕಳನ್ನ ಸ್ಕೂಲ್ಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ರಸ್ತೆ ನೋಡ್ಬೋದು ನಾವು, ಧೂಳು ಅಂದರೆ ಧೂಳು. ಆ ಧೂಳಿಂದ ಕಣ್ಣಲ್ಲಿ ಏನಾರು ಬಡ್ದು ಯಾವುದನ್ನ ಬಸ್ ಕೆಳಗೆ, ಲಾರಿ ಕೆಳಗೆ ಏನಾರ ಹೋಯ್ತು ಅಂದರೆ ಮತ್ತೊಂದು ಅಪಘಾತ ಆದರೆ ಇದಕ್ಕೆ ಯಾರು ಹೊಣೆ? ಶಾಸಕರು ಹೊಣೆ ಹಾಕ್ತಾರಾ? ಸಚಿವರುಗಳು ಹೊಣೆ ಹಾಕ್ತಾರೆ ಇದಕ್ಕೆ? ಅಥವಾ ಎಡಬ್ಲ್ಯೂ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹೊಣೆ ಹಾಕ್ತಾರಾ? ಯಾಕೆ ಧೂಳನ್ನು ಮುಕ್ತ ಪ್ರದೇಶವನ್ನಾಗಿ ಮಾಡೋಂಗಿಲ್ಲ? ಮಾನ್ವಿನ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳೇನು ಗಾಢ ನಿದ್ರೆಯಲ್ಲಿದ್ದಾರೆ, ಇವರಿಗೆಲ್ಲ ಎಲ್ಲರೂ ಎಬ್ಬಿಸ್ಬೇಕಾ ಯಾರಾದರೂ ಓಟ್ ಹಾಕಿದವರು? ಹೀಗಾಗಿ ಆಲ್ರೆಡಿ ಜಿಲ್ಲಾಧಿಕಾರಿಗಾಗಿರ್ಬೋದು ಅಥವಾ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ದೂರು ಸಲ್ಲಿಸಿದ್ರು ಕೂಡ ಇವರು ಬರೀ ಲೂಟಿ ಹೊಡೆಯೋದ್ರಲ್ಲೇ ಇದ್ದಾರೆ. ಲೋಕೋಪಯೋಗಿ ಇಲಾಖೆ ಸಾರ್ವಜನಿಕ ಉಪಯೋಗ ಆಗಬೇಕಾಗಿತ್ತು, ಆದರೆ ಲೂಟಿ ಹೊಡೆಯೋರಿಗೆ ಮಾತ್ರ ಉಪಯೋಗ ಆಗ್ತದೆ ಈ ಇಲಾಖೆ. ಹಾಗಾಗಿ ನಾವು ಸಾರ್ವಜನಿಕ ಕಾರ್ಯಕರ್ತರಾಗಿರ್ಬೋದು ಅಥವಾ KRS ಪಕ್ಷದಿಂದ ನಾವು ಮನವಿ ಮಾಡ್ತೀವಿ, ನೀವೇನಾದರೂ ಒಂದು ವೇಳೆ ರಸ್ತೆಯಲ್ಲಿರ್ತಕ್ಕಂಥ ಧೂಳನ್ನ IB ಸರ್ಕಲಿಂದ ಹಿಡಿದು ಧ್ಯಾನ ಮಂದಿರದವರೆಗೆ ಒಂದು ವೇಳೆ ನೀವು ಧೂಳು ಮುಕ್ತ ಮಾಡಿಲ್ಲ ಅಂದರೆ, ಒಂದು ವೇಳೆ ಮುಂದಿನ ದಿನಗಳಲ್ಲಿ ನಾವೇ KRS ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಸೇರಿ ಕಸಬಾರಿಗೆ ಹಿಡಿದು ನಾವೇ ಧೂಳು ಮುಕ್ತ ಮಾಡ್ತೀವಿ.